ಹಳ್ಳಿ ಜನ ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಹಳ್ಳಿ ಎಲ್ಲಿವರೆಗೂ ಹೋಗುತ್ತೆ ಅಂತಕ್ಕಂಥದ್ದು ಅವ್ರ ಭಾವನೆಗೆ ಇನ್ನೂ ಗೊತ್ತಿಲ್ಲ. ಇದು ಮುಂದೊಂದು ದಿನ ಉಗ್ರವಾದ ಹೋರಾಟ ಮುಂದುವರಿಸಿದ್ರೆ ಅವರು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಸಂಬಳನೇ ಕೊಡದೇ ಇರತಕ್ಕಂಥವ್ರು ಹಳ್ಳಿಗಳನ್ನ ಉದ್ಧಾರ ಹೇಗೆ ಮಾಡ್ತಾರೆ, ನಗರಸಭೆ ಹೇಗೆ ಉದ್ಧಾರ ಮಾಡ್ತಾರೆ ಹೇಳಿ. ನಗರಸಭೆಯನ್ನ ಕ್ಯಾನ್ಸಲ್ ಮಾಡಿ ಗ್ರಾಮ ಸಭೆಯನ್ನ ಉಳಿಸ್ಕೊಡ್ಬೋದು. ಕಡೂರು ಬರಡೂರು ಆಗೋದಕ್ಕೆ ನಮಗೆ ಒಂದು ಉದ್ಯೋಗ ಎಲ್ಲ ಸಿಗುತ್ತೈತೆ. ಇವಾಗ 4 ತಿಂಗಳು ತಾಯ್ದು ನನಗೆ ಸಂಬಳ ಕೊಟ್ಟಿಲ್ಲ. ಅವ್ರ ಸಂಬಳ ಜಾಸ್ತಿ ಕೊಡೋದಲ್ಲ ಸರ್, ಅವ್ರ ಹತ್ರ ನಾಯಿ ಕದಂಗೆ ಕಾಯ್ಬೇಕು. ನನಗೆ ನಗರಸಭೆ ಬೇಡಿ, ನನಗೆ ಪಂಚಾಯತಿನೇ ಬೇಕು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ 4 ಗ್ರಾಮ ಪಂಚಾಯಿತಿಗಳ 4 ಗ್ರಾಮಗಳನ್ನು ಸೇರಿಸಿ ನಗರಸಭೆನ ಮಾಡಲಿಕ್ಕೆ ಈಗಾಗಲೇ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಇದನ್ನು ವಿರೋಧಿಸಿ ಸುಮಾರು 73 ದಿನಗಳಿಂದ 4 ಗ್ರಾಮಗಳ ಗ್ರಾಮಸ್ಥರು, ಹಳ್ಳಿಯ ಜನರು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗೊಂದು ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮ ಪಂಚಾಯಿತಿಯ ಮುಂಭಾಗ ಇದ್ದೀನಿ. ಈಗಾಗಲೇ ಸಾಕಷ್ಟು ಮಂದಿ ಗ್ರಾಮಸ್ಥರು ಸೇರಿದ್ದಾರೆ. ಅವ್ರನ್ನ ನಾನು ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಯಾಕೆ ನಗರಸಭೆ ಬೇಡ, ಹಳ್ಳಿ ಗ್ರಾಮ ಪಂಚಾಯಿತಿಯಾಗೇ ಇರಲಿ ಅನ್ನುವಂತಹ ಉದ್ದೇಶ ಏನು, ಇದೆಲ್ಲದನ್ನು ನಾವು ಸ್ವತಃ ಅವರ ಗ್ರಾಮಸ್ಥರಿಂದ ನಾವು ಕೇಳ್ತಾ ಹೋಗ್ತಿದ್ದೀನಿ. ಸರಿ, 73 ದಿನಗಳಿಂದ ನಿರಂತರವಾದಂತಹ ಧರಣಿ ಸತ್ಯಾಗ್ರಹನ ಮಾಡ್ತಾ ಇದ್ದೀರಿ. ನಗರಸಭೆ ಯಾಕೆ ಬೇಡ, ಗ್ರಾಮ ಪಂಚಾಯತಿ ಯಾಕೆ ಬೇಕು, ಏನು ಕ್ಲಾರಿಟಿ ಕೊಡ್ತಾ ಇದ್ದೀರಾ? ಗ್ರಾಮ ಪಂಚಾಯಿತಿ ನಮ್ಗೆ ಏನಕ್ಕೆ ಬೇಕು, ನಗರಸಭೆ ಏನಕ್ಕೆ ಬೇಡ ಅಂತ ಹೇಳಿದ್ರೆ, ಮುಖ್ಯವಾಗಿ ನಮ್ಮಲ್ಲಿ ಹಳ್ಳಿಯ ಬಡಜನಗಳು ಟ್ಯಾಕ್ಸ್ ಕಟ್ಟೋಕ್ಕಾಗಲ್ಲ. ಎರಡನೇದಾಗಿ ಮಕ್ಕಳಿಗೆ ಗ್ರಾಮೀಣ ಕೃಪಾಂಕ ಸಿಗಲ್ಲ. ಮೂರನೇದಾಗಿ ಹಳ್ಳಿಗಳಲ್ಲಿ ಸಿಗ್ತಕ್ಕಂತಹ ಪಂಚಾಯಿತಿಯ ಸವಲತ್ತುಗಳು ನಗರಸಭೆಯಲ್ಲಿ ಸಿಗಲ್ಲ. ಈಗಾಗಲೇ ಮದ್ದೂರಿನಲ್ಲಿ ಹೇಳಬೇಕು ಅಂತಂತಂದರೆ, ಮದ್ದೂರು ಪುರಸಭಾ ಕಚೇರಿ ಇರೋದರಿಂದ ಅದು ಪುರಸಭಾ ಗ್ರೇಡ್ 2 ಇದೆ. ಅದನ್ನು ಗ್ರೇಡ್ 1 ಮಾಡ್ಕೊಂಡು ಅವರು ಮುಂದುವರಿಸಲಿ, ದೊಡ್ಡನ್ನ ಈಗ ಡೆವಲಪ್ಮೆಂಟನ್ನು ಮಾಡ್ಬೋದಾಗಿದೆ. ಆದರೆ ಈ ಹಳ್ಳಿಯನ್ನು ನಾವು ನಮ್ಮ ಗ್ರಾಮ ಪಂಚಾಯಿತಿಯನ್ನು ಮುಂದುವರಿಸಿ ನಮ್ಮಲ್ಲಿರ್ತಕ್ಕಂತಹ ಡ್ರೈನೇಜ್ಗಳಾಗ್ಬೋದು, ರಸ್ತೆಗಳಾಗ್ಬೋದು, ಎಲ್ಲ ಬೀದಿಲೂ ಹೋಗಿ ನೋಡ್ಕೊಂಡು ಬನ್ನಿ. ಎಲ್ಲ ಒಂದು ಡ್ರೈನೇಜ್ ವ್ಯವಸ್ಥೆ ಸರಿ ಇಲ್ಲ, ಮತ್ತು ಒಂದು ಕಸದ ವಿಲೇವಾರಿ ಸರಿ ಇಲ್ಲ, ಮತ್ತು ರೋಡಿನ ವ್ಯವಸ್ಥೆ ಸರಿ ಇಲ್ಲ. ಈಗ ಎಲ್ಲ ದೆಸೆಯಿಂದ ನಾವು ಈ ಒಂದು ನಗರಸಭೆಯನ್ನು ತಿರಸ್ಕಾರವನ್ನು ಮಾಡಿ ನಮ್ಮ ಗ್ರಾಮ ಪಂಚಾಯತಿನ ಉಳಿಸ್ಕೋಬೇಕು ಅಂತ ನಾವು ಹೋರಾಟವನ್ನು ಸುಮಾರು 73 ದಿನಗಳಿಂದಲೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ, ಮಾನ್ಯ ಶಾಸಕರಾಗಿರ್ಬೋದು, ಮಾನ್ಯ ಜಿಲ್ಲಾ ಮಂತ್ರಿಗಳಾಗಿರ್ಬೋದು, ಅಥವಾ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಇವರು ಇನ್ನೂ ಏಕೋ ಈ ಒಂದು ಮುಷ್ಕರದ ಬಗ್ಗೆ ಅವರಿನ್ನೂ ಪ್ರಯತ್ನ ಪಟ್ಟಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂತಂದರೆ, ನಾವು ಹಳ್ಳಿ ಜನ ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಹಳ್ಳಿ ಡೆಲ್ಲಿವರೆಗೂ ಹೋಗುತ್ತೆ ಅಂತಕ್ಕಂಥದ್ದು ಅವ್ರ ಭಾವನೆಗೆ ಇನ್ನೂ ಗೊತ್ತಿಲ್ಲ. ಇದು ಮುಂದೊಂದು ದಿನ ಉಗ್ರವಾದ ಹೋರಾಟ ಮುಂದುವರಿಸಿದ್ರೆ ಅವರು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅಲ್ಲ, ನಗರಸಭೆ ಆದರೆ ಗ್ರಾಮಗಳು, ಹಳ್ಳಿಗಳು ಉದ್ಧಾರ ಆಗತ್ತೆ, ಡೆವಲಪ್ ಆಗತ್ತೆ ಅನ್ನುವಂಥದ್ದು ಅಧಿಕಾರಿಗಳ ಉದ್ದೇಶ. ಇದಕ್ಕೆ ಯಾಕೆ ನೀವು ಅಡ್ಡಿ ಹಾಕ್ತೀರಾ ಅನ್ನುವಂತಹ ಮಾತುಗಳನ್ನು ಕೂಡ ಅಧಿಕಾರಿಗಳು ಹೇಳುವಂಥದ್ದು ಅಂತ. ಸರ್, ನೀವು ವಿಧಾನಸೌಧದಲ್ಲಿ ಒಬ್ಬರು ದೊಡ್ಡಬಳ್ಳಾಪುರದ ಒಬ್ಬರು MLA ಮಾತಾಡಿದ್ರು, ಧೀರಜ್ ಮುನ್ರಾಜ್ ಅವರು. ಅವ್ರು ಏನು ಹೇಳಿದ್ರು ಅಂದರೆ, ನಾನು ಯಾಕಪ್ಪ ನಮ್ಮ ಕಾನ್ಸ್ಟಿಟ್ಯೂನ್ಸಿಯನ್ನು ನಗರಸಭೆಗೆ ಸೇರಿಸ್ಕೊಂಡ್ರು, ಇಲ್ಲಿ ಮಕ್ಕಳಿಗಾಗ್ಬೋದು, ಜನಗಳ ಸರಿಸಮಾನವಾಗಿರ್ತಕ್ಕಂಥ ಜನಗಳಿಗಾಗ್ಬೋದು, ಯಾವುದೇ ರೀತಿ ಸವಲತ್ತುಗಳನ್ನ ಕೊಡೋಕ್ಕಾಗ್ತಾಯಿಲ್ಲ. ಸರ್ಕಾರದಲ್ಲಿ ಬರ್ತಕ್ಕಂಥ ಹಣನೇ ಸಾಲ್ತಾ ಇಲ್ಲ ನಮಗೆ. ಅಂಥದ್ರಲ್ಲಿ ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ಗಳಿಗೆ ನಾವು ಸಂಬಳವನ್ನು ಕೊಡೋಕ್ಕಾಗ್ತಾಯಿಲ್ಲ. ಇನ್ನು ಹಳ್ಳಿಗಳನ್ನ ಯಾವ ಥರ ಉದ್ಧಾರ ಮಾಡಲಿ ಅಂತ ಅವರು ವಿಧಾನಸೌಧದಲ್ಲೇ ಹೇಳ್ತಾಯಿದ್ರು. ಅಂದರೆ ನಗರಸಭೆ ಅದರ ಅನುದಾನಗಳನ್ನು ಜಾಸ್ತಿ ತೊಗೊಂಬರ್ಬೋದು ಅನ್ನುವಂತಹ ಆಶಯ ಸ್ಥಳೀಯ ಶಾಸಕರದು. ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಸರ್. ಉದಾಹರಣೆಗೆ ಹೇಳ್ತೀನಿ, ಮದ್ದೂರಿನಲ್ಲಿ ನೀವು ನಗರಸಭೆಯಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ಗಳು ಕೇಳಿ, ಮತ್ತು ಅಲ್ಲಿರ್ತಕ್ಕಂತಹ ಕೆಲವು ಎಂಪ್ಲಾಯೀಸ್ಗಳು ಕೇಳಿ, ಇದುವರೆಗೂ ಸಹ ಅವ್ರಿಗೆ ಸಂಬಳ 4 ರಿಂದ 5 ತಿಂಗಳಾಗಿದೆ. ಸಂಬಳನೇ ಕೊಡದೇ ಇರತಕ್ಕಂಥವರು ಹಳ್ಳಿಗಳನ್ನ ಉದ್ಧಾರ ಹೇಗೆ ಮಾಡ್ತಾರೆ, ನಗರಸಭೆ ಹೇಗೆ ಉದ್ಧಾರ ಮಾಡ್ತಾರೆ ಹೇಳಿ. ಓಕೆ, ಹಾಗಿದ್ರೆ ಈಗ ಗೊರವನಹಳ್ಳಿ ಗ್ರಾಮ ಪಂಚಾಯತ್ 4 ಕೂಡ ಹಳ್ಳಿ ಬರುವಂಥದ್ದು. ಆ ಹಳ್ಳಿಯ ಅಭಿವೃದ್ಧಿ ಪ್ರಸ್ತುತ ಹೇಗಿದೆ, ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ ಅಂತ? ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನಮ್ಮ ಗ್ರಾಮ ಪಂಚಾಯಿತಿ ಇದ್ದಾಗ ಅಲ್ಪ ಸ್ವಲ್ಪ ಪರವಾಗಿರಲಿಲ್ಲ, ಹೇಗೋ ನಡ್ಕೊಂಡು ಹೋಗ್ತಾಯಿತ್ತು. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಈ ಪಂಚಾಯತಿನಲ್ಲಿ ಎಷ್ಟು ಜನ ಮೆಂಬರ್ಸ್ಗಳು ಬರ್ತಾರೆ? 8 ಜನ ಮೆಂಬರ್ಸ್ಗಳು ಬರ್ತಾರೆ ನಮ್ಮ ಗೊರವನಹಳ್ಳಿ ಪಂಚಾಯತಿಗೆ. 8 ಜನ ನಮಗೆ ಹತ್ತಿರದಲ್ಲಿ ಯಾವುದಾದ್ರು ಒಂದು ಕೆಲಸಗಳಾಗಬೇಕು ಅಂತಂದರೆ ಯಾರಾದರೂ ಒಬ್ಬರು ಸಿಕ್ಕಿದ್ರೆ ಕೆಲಸಗಳೆಲ್ಲ ಆಗ್ತಿದ್ವು. ಅಪ್ಪಿತಪ್ಪಿ ಏನಾದರೂ ನಗರಸಭೆಗೆ ಸೇರ್ಕೊಂಡ್ರೆ ನಮ್ಮ ಊರಿಗೆ ಒಂದು ಪೋಸ್ಟ್ ಕೊಡ್ಬೋದೇನೋ ಅಂತ ಕಾಣಿಸುತ್ತೆ. ಆ ವ್ಯಕ್ತಿನ ಹಿಡಿದ್ರೆ ನಾವು CM ಹಿಡಿಯೋದು ಒಂದೇ, ಈ ವ್ಯಕ್ತಿ ಹಿಡಿಯೋದು ಒಂದೇ, ಆ ಥರ ಹೋಗುತ್ತೆ. ಅದಕ್ಕೋಸ್ಕರ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಾಗ್ಬೋದು, ಶಾಸಕರಾಗ್ಬೋದು, ಜಿಲ್ಲಾ ಮಂತ್ರಿಗಳಾಗ್ಬೋದು, ಈಗಲೂ ಮನಸ್ಸು ಮಾಡಿದ್ರೆ ಯಾವುದು ಏನು ಶಾಶ್ವತ ಅಲ್ಲ. ಅದನ್ನು ನಗರಸಭೆಯನ್ನು ಕ್ಯಾನ್ಸಲ್ ಮಾಡಿ ಗ್ರಾಮ ಸಭೆಯನ್ನು ಉಳಿಸ್ಕೊಡ್ಬೋದು. ಓಕೆ, ನಗರಸಭೆಯನ್ನು ಮಾಡಲಿಕ್ಕೆ ಅಥವಾ ಪಂಚಾಯಿತಿಯಿಂದ ನಗರಸಭೆ ಮೇಲ್ದರ್ಜೆಗೆ ಮಾಡಲಿಕ್ಕೆ ಗ್ರಾಮಸ್ಥರ ಸಹಿಯನ್ನು ಮಾಡಿಕೊಟ್ಟಿದ್ದೀರಾ ಅನ್ನುವಂಥದ್ದು ಮಾತುಗಳು ಕೇಳಿಬರ್ತಿದೆ. ನಿಜಾನಾ ಏನು ಅಂತ? ಸರ್, ಹೇಳಬೇಕು ಅಂತಂದರೆ ಇದ್ರ ವಿರುದ್ಧವಾಗೇ 100ಕ್ಕೆ 99% ನಗರಸಭೆ ಬೇಡ ಅಂತಲೇ ಸಹಿ ಮಾಡಿಕೊಟ್ಟಿದ್ದೀವಿ.
ಯಾರೋ ಒಂದೇ ಒಬ್ಬ ವ್ಯಕ್ತಿಯೇನೋ ನನಗೆ ನಗರಸಭೆ ಬೇಕು ಅಂತ ಸೈನ್ ಮಾಡಿಕೊಟ್ಟಿದ್ದಾನೆ ಅಷ್ಟೇ ವಿನಃ ಇದು ಸಹ ರಾಜ್ಯಪಾಲರಿಗೂ ಹೋಗಿದೆ, ಮುಖ್ಯಮಂತ್ರಿಗಳಿಗೂ ಸಹ ಹೋಗಿದೆ. ನಿಮ್ಮ ಪ್ರತಿಭಟನೆ ಪಂಚಾಯಿತಿ ವಿರುದ್ಧನ, ಪಂಚಾಯಿತಿ ಅಧಿಕಾರಿಗಳ ವಿರುದ್ಧನ ಅಥವಾ ಶಾಸಕರ ವಿರುದ್ಧನ ಅಂತ? ನಮಗೆ ಯಾರ ವಿರುದ್ಧನೂ ಅಲ್ಲ, ನಮಗೆ ಪಂಚಾಯಿತಿ ಬೇಕು, ನಗರಸಭೆ ಬೇಡ. ಅವ್ರಿಗೆ ಸಂಬಂಧಪಟ್ಟವ್ರ ವಿರುದ್ಧ ನಾವು ಧರಣಿಯನ್ನು ಮಾಡ್ತಾ ಇರ್ತಕ್ಕಂಥ. ಓಕೆ. ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದರೆ ಅವ್ರನ್ನ ನಾವು ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀರಾ, 73 ದಿನದಿಂದ ನೀವು ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದೀರಿ. ಏನು ಹೇಳ್ತೀರಾ? ನಗರಸಭೆ ಯಾಕೆ ಬೇಡ ಅಂತ ಹೇಳ್ತಿದ್ದೀರಾ? ನಮಗೆ ನಗರಸಭೆ ಬೇಡ ಸರ್, ಪಂಚಾಯಿತಿನೇ ಬೇಕು. ಪಂಚಾಯಿತಿ ಏನಕ್ಕೆ ಬೇಕು ಅಂದರೆ ನಮ್ಮ ತುಂಬ ಕಡೂರು ಬಡವರು ಆಗೋದಕ್ಕೆ ನಮಗೆ ಒಂದು ಉದ್ಯೋಗ ಎಲ್ಲ ಸಿಗುತ್ತೈತೆ. ನಾನು ಕೂಲಿಗೆ ಐತಿದೆ, ಹೊರಗಡೆ ಕೂಲಿಗೆ ಐತಾಯಿದೆ. ನಮ್ಮ ಮಧುಸೂದನವರು ಕರೆದು ಈ ಥರ ಕೆಲಸ ಐತೆ ಮಾಡ್ತೀಯಪ್ಪ ಅಂದರು. 5 ಸರ್ ನೀವೇನು ಕೆಲಸ ಕೊಡ್ತೀರಾ, ನಾನು ಮಾಡೋಕ್ಕೆ ತಯಾರಾಗಿದ್ದೀನಿ ಅಂದೆ. ನನಗೆ ಸ್ವಚ್ಛತೆ ನಿವಾರಣೆ ಕೊಟ್ಟರು. ನಾನು 5 ವರ್ಷದಿಂದ ಸ್ವಚ್ಛತೆ ನಿವಾರಣೆ ಮಾಡ್ತಾಯಿದ್ದೆ. 2 ತಿಂಗಳಿಗೆ 3 ತಿಂಗಳಿಗೆ ಸಂಬಳ ಹಾಕ್ತಿದ್ರು. ಇವಾಗ 4 ತಿಂಗಳು ತಾಯಿಂದ ನನಗೆ ಸಂಬಳ ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ ಅಂದರೆ ನಗರಸಭೆಗಾಗದೆ ನೀವು ನಗರಸಭೆಯಲ್ಲಿ ಈಸ್ಕೊಳ್ಳಿ ಅಂದರು. ಯಾರು? ಪೂರ್ಣಿಮಾ ಮೇಡಮರು. ನಾನು ಯಾಕೆ ನಗರಸಭೆಗೆ ಸೇರಿಸಿದ್ದೀರಾ, ನಮ್ಮಂತೆ ಕಡುಬಡವರು ಎಲ್ಲಿಗೆ ಹೋಗೋಣ ಅಂತ ನಾನು ಕೇಳಿದೆ. ಇಲ್ಲ ಅಮ್ಮ ಅಲ್ಲಿಗೆ ಸೇರಿಬಿಟ್ಟಿದೆ ಅಂತ ಅಂದರು. ನಾನು ಸುಮ್ಮನೆ ಆಗ್ಬಿಟ್ಟೆ. ಏನು ಈ ಥರ ಮಾಡ್ತಾವ್ರಲ್ಲ ಏನು ಅನ್ನೋದು ನನಗೂ ಒಂಚೂರು ಅರ್ಥನೂ ಆಗಲಿಲ್ಲ. ಆಮೇಲೆ ಒಂಚೂರು ಅರ್ಥ ಆಯಿತು. ಯಾವಾಗ ಇವರು ಧರಣಿ ಮಾಡೋಕ್ಯಾರಿಗೆ ಎಲ್ಲರೂ ಈ ಥರ ಧರಣಿ ಮಾಡಿದ್ಮೇಲೆ ನನಗೂ ಅನ್ನಿಸ್ತು ನಾನು ಹೋಗಿ ಧರಣಿ ಮಾಡಬೇಕು. ನನ್ನ ಪಂಚಾಯಿತಿ ನನಗೇ ಬೇಕು, ನನಗೂ ನನ್ನ ಪಂಚಾಯಿತಿ ಇದ್ದರೆ ನನಗೆ ಮುಂದೆ ಬರ್ತದೆ. ನಾವು ನಗರಸಭೆಗೆ ಹೋಗಿ ನಾವು ಕೂತ್ಕೊಂಡಾಗ ನಗರಸಭೆಯಲ್ಲಿ ಹೋಗಿ ಚರಂಡಿಗೋರು ಅಂದರು. ನಾನು ಚರಂಡಿಗೋರಿಗೆ ಬರಲಿಲ್ಲ, ನನ್ನ ಸ್ವಚ್ಛತೆ ನಮ್ಮೂರು ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ನಾನು ಮದ್ದೂರಿಗೆ ಬರಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಕೈ ಬಿಟ್ಬಿಟ್ಟೆ ನಗರಸಭೆ ಕೈ ಬಿಟ್ಟು ನಮ್ಮ ಪಂಚಾಯತಿ ತಕ್ಕ ಬಂದೆ. ನಾನು ಇಲ್ಲಿ ಬಂದು ಹೋರಾಡ್ತಾ ಇದ್ದೀನಿ, ನನಗೆ ಪಂಚಾಯತಿನೇ ಬೇಕು. ನನಗೆ ಸಂಬಳ ಹಾಕಲಿಲ್ಲ 4 ತಿಂಗಳ ತಾಯಿಂದ. ನಾನು ಯಾರನ್ನು ಕೇಳಲಿ, ನಾನು ಯಾರು ಹೋಗಿ ಕೂಲಿ ಕೊಡಿ ಅಂತ ಕೇಳಲಿ? ಇಲ್ಲಾದರೆ ನಾನು ಅಧ್ಯಕ್ಷರು ಕೇಳ್ಬೋದಾಯ್ತು, ಉಪಾಧ್ಯಕ್ಷರು ಕೇಳ್ಬೋದಾಯ್ತು. ಊಟಕ್ಕೆ ಏನು ಮಾಡಲಿ? ಈಗ ನಮ್ಮ ಮನೇಲಿ ನನಗೂ ಅವ್ರಿಗೂ ವೈರಿ. ನಮ್ಮ ಮನೆಯವರು 4 ತಿಂಗಳ ತಾಯಿಂದ ಸಂಬಳ ತರಲಿಲ್ವಲ್ಲ, ನೀನು ಹೆಂಗೆ ಸಾಕಲಿ ನಾನು? ನೀನು ಹೋಗಿ ಅವ್ರು ತಾವು ಗೇದ್ಬಿಟ್ಟು ಬಂದಲ್ಲ, ಅಲ್ಲೇ ಈಸ್ಕಬ ಅಂತ ನಮ್ಮ ಮನೆಯವ್ರಿಗೆ ನಾನು ಸಾಧನವಾಗಿ ಹೇಳ್ದೆ. ಅರಿ ಇವತ್ತಿಲ್ಲ ನಾಳೆಗೆ ಬರ್ತದೆ ಕೊಡ್ತಾರೆ ಸುಮ್ಮನಿರಿ ಅಂತ ನಾನು ಸಾಧನವಾಗಿ ಹೇಳ್ದೆ. ಆಗಲ್ಲ ಅಂತ ಅವ್ರು ಅಂದರು. ನಾನು ಅಲ್ದಾರ ಅವ್ರು ಸಾಯ್ಬೇಕು, ಇಲ್ದಾರ ನಾನು ಸಾಯ್ಬೇಕು, ಆ ಥರದಲ್ಲಿ ನಮ್ಮ ಮನೇಲಿ ನಡೀತಾ ಇರೋದು. ಅದಕ್ಕೆ ಬಿಡ್ರಿ ನಾನು ಹೋಗಲ್ಲ, ನಾನು ಪಂಚಾಯತಿ ತಾವೇ ಧರಣಿ ಮಾಡ್ತೀನಿ, ನಮ್ಮ ಪಂಚಾಯತಿ ನಾನು ಉಳಿಸ್ಕೊತೀನಿ, ಬೇಕೇ ಬೇಕು ಅಂದ್ಬಿಟ್ಟು ನಾನು ಧರಣಿಗೆ ಬಂದೆ. ಯಾರಯ್ಯಪ್ಪ ಅಂದರು, ಏನಕ್ಕೆ ನೀನು ಪಂಚಾಯತಿ ಹತ್ರ ಹೋಯ್ತಾ ಇದೀಯಾ, ನೀನೊಂದು ಅಧಿಕಾರಿ ಕೆಲಸಕ್ಕೆ ಸೇರ್ಕೊಂಡಿದೆಯಲ್ಲ ಅಂತ ನನ್ನ ಕೇಳಿದ್ರು. ನನಗೆ ಅಧಿಕಾರ ಮುಖ್ಯ ಅಲ್ಲ, ನನ್ನ ಪಂಚಾಯತಿ ನನಗೆ ಬೇಕು. ನಾನು ತುಂಬ ಬಡವರು, ನನಗೆ ಗಂಡು ಮಕ್ಕಳಿಲ್ಲ. ನಾನು ಹೋಗಿ 10,000 50,000 ಅಲ್ಲಿ ಕಟ್ಟೋಕ್ಕಾಗಲ್ಲ, 1 ಲಕ್ಷ ಅಲ್ಲಿ ಕಟ್ಟೋಕ್ಕಾಗಲ್ಲ. ನನ್ನ ಹಕ್ಕು ನನಗೆ ಉಳ್ಕೋಬೇಕು, ನಮ್ಮ ಗ್ರಾಮ ನಮಗೆ ಬೇಕು, ನಾನು ಉಳಿಸ್ಕೊತೀನಿ, ನಾನು ಸಾಧಿಸ್ತೀನಿ ಅಂತ ನಾನು ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟವ್ರು. ಈಗ ನಗರಸಭೆ ಆದರೆ ನಿಮಗೆ ಸಂಬಳ ಜಾಸ್ತಿ ಬರುತ್ತೆ ಅಂತ ಹೇಳ್ತಿದ್ದಾರೆ, ನಿಜಾನಾ? ಹೆಂಗೆ ಒಪ್ಕೊಂತೀರಾ? ಅವ್ರ ಸಂಬಳ ಜಾಸ್ತಿ ಕೊಡೋದಲ್ಲ ಸರ್, ಅವ್ರ ಹತ್ರ ನಾಯಿ ಕದಂಗೆ ಕಾಯಬೇಕು. ನಾನು ಸಂಬಳ ಕೊಡ್ತಾರೆ ಅಂತಕ್ಕೋಸ್ಕರ ನಾವು ಹೋಗ್ಬಿಟ್ಟು ಅಲ್ಲಿ ದುಡಿದ್ರೆ ನಮ್ಗೆ 4 ತಿಂಗಳಿಗೆ 5 ತಿಂಗಳಿಗೆ ಸಂಬಳ ಕೊಟ್ಟರೆ ನಾನು ಹೊಟ್ಟೆಪಾಡಿಗೆ ಏನು ಮಾಡಲಿ? ಪಂಚಾಯತಿಲ್ಲ ಈ ತಿಂಗಳಿಂದ ಎಷ್ಟು ತಿಂಗಳು ನಾನು ಹೋರಾಡ್ತಿದ್ದೆ, ಅಧ್ಯಕ್ಷರಿಗೆ ಹೇಳ್ತಿದ್ದೆ, ಉಪಾಧ್ಯಕ್ಷರಿಗೆ ಹೇಳ್ತಿದ್ದೆ, ಬೇರೆಯವ್ರಿಗೆ ನಮ್ಮ ಯಜಮಾನ್ರುಗಳಿಗೆ ಹೇಳಿ ಹಾಕಿಸ್ಕೊಡ್ತಿದ್ರು. ಅವರು ಬಡವರು ಕೊಡಿ ಅಂತ ಹೆಂಗಾರು ಮಾಡ್ತಿದ್ದೋ. ಅಲ್ಲೋಗಿ ಏನು ಕೇಳಲಿ ನಾನು? ಅಲ್ಲೋಗಿ ಕೇಳಿದ್ರೆ ಬೇರೆ ಕಡೆ ಹೋಗಿ ಕೇಳಿ, ಅವ್ರು ಕೇಳಿ ಇವ್ರು ಕೇಳಿ ಅಂತಾರೆ. ನನಗೆ ನಗರಸಭೆ ಬೇಡಿ, ನನಗೆ ಪಂಚಾಯತಿನೇ ಬೇಕು. ಇದಿಷ್ಟು ಗೊರವನಹಳ್ಳಿ ಗ್ರಾಮ ಪಂಚಾಯಿತಿಯ ಮುಂಭಾಗ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತಹ ಮಹಿಳೆಯರು ಹೇಳುವಂಥದ್ದು. ನಮಗೆ ಗೊರವನಹಳ್ಳಿ ಗ್ರಾಮ ಪಂಚಾಯಿತಿಯಾಗಿಯೇ ಉಳಿಬೇಕು, ಯಾವುದೇ ಕಾರಣಕ್ಕೂ ನಗರಸಭೆ ಬೇಡ ಅನ್ನುವಂತಹ ಮಾತುಗಳನ್ನು, ಅಭಿಪ್ರಾಯನ ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಮದ್ದೂರು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.